ಉತ್ತರ ಪ್ರದೇಶ ಸರ್ಕಾರ ಮಹಾ ಎಡವಟ್ಟು ಮಾಡಿರುವಂತದ್ದು ಬೆಳಕಿಗೆ ಬಂದಿದೆ. ಯೋಗಿ ಸರ್ಕಾರದಿಂದ ಭಾರಿ ಎಡವಟ್ಟು ಬಯಲಾಗಿದೆ. ಪ್ರಯಾಗ್ರಾಜ್ ಕಾಲ್ತುಳಿತದಲ್ಲಿ ಸಾವು ಕಂಡಿದ್ರು 4 ಕನ್ನಡಿಗರು. ಸಾವು ಕಂಡಂತ ಕನ್ನಡಿಗರ ಪೋಸ್ಟ್ ಮಾರ್ಟಮ್ ಅನ್ನೇ ನಡೆಸಿಲ್ಲ ಯೋಗಿ ಸರ್ಕಾರ. ಆದ್ರೆ ಪೋಸ್ಟ್ ಮಾರ್ಟಮ್ ಮಾಡದೆ ಡೆತ್ ನೋಟ್ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದೆ. ಮಹಾ ಎಡವಟ್ಟು ಇದು ಉತ್ತರ ಪ್ರದೇಶ ಸರ್ಕಾರದ ಎಡವಟ್ಟು ಈಗ ಬೆಳಕಿಗೆ ಬಂದಿದೆ. ಪ್ರಮುಖವಾಗಿ ಗಮನಿಸ್ತಾ ಇರಬಹುದು ನೀವು, ಸದ್ಯದ ಮಟ್ಟಿಗೆ ಮೃತರ ಪೋಸ್ಟ್ ಮಾರ್ಟಮ್ ಅನ್ನೇ ನಡೆಸಿರಲಿಲ್ಲ. ಮೊನ್ನೆ ಮೃತದೇಹಗಳು ರಾಜ್ಯಕ್ಕೆ ಆಗಮಿಸಿದಾಗ ಕಾಂಗ್ರೆಸ್ನ ಕೆಲವೊಂದಿಷ್ಟು ನಾಯಕರುಗಳು ಹೋಗಿ ಮೃತದೇಹವನ್ನ ಬರಮಾಡಿಕೊಂಡಿದ್ರು, ಹೂವಿನ ಹಾರವನ್ನ ಹಾಕಿ. ಅದಾದ ನಂತರ ಮೃತರ ಮೃತದೇಹವನ್ನ ಪೋಸ್ಟ್ ಮಾರ್ಟಮ್ಗೆ ಕಳುಹಿಸಲಾಗಿತ್ತು. ರಾಜ್ಯದಲ್ಲಿ ಪೋಸ್ಟ್ ಮಾರ್ಟಮ್ ಆಗಿದೆ. ಆದ್ರೆ ಉತ್ತರ ಪ್ರದೇಶ ಸರ್ಕಾರ ಎಂತಹ ಎಡವಟ್ಟನ್ನ ಮಾಡಿದೆ ಅಂದ್ರೆ ಗಮನಿಸ್ತಾ ಇರಬಹುದು ನೀವಲ್ಲಿ, ಡೆತ್ ಸರ್ಟಿಫಿಕೇಟ್ ಸೆಂಟ್ರಲ್ ಹಾಸ್ಪಿಟಲ್ ಪ್ರಯಾಗ್ರಾಜ್ ಅಂತ ಬರೆದಿದೆ. ಸೊ ಪ್ರಯಾಗ್ರಾಜ್ನಲ್ಲಿ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ರು. ಅವರ ಡೆತ್ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದೆ. ಮೃತದೇಹದ ಮರಣೋತ್ತರ ಪರೀಕ್ಷೆಯನ್ನೇ ನಡೆಸದೆ ಅದು ಹೇಗೆ ಡೆತ್ ಸರ್ಟಿಫಿಕೇಟ್ ಅನ್ನ ಕೊಡ್ತೋ ಯುಪಿ ಗೊತ್ತಿಲ್ಲ. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರದ ಮಹಾ ಎಡವಟ್ಟು ಬಯಲಾಗಿದೆ. ಮೃತರ ಪೋಸ್ಟ್ ಮಾರ್ಟಮ್ ಅನ್ನ ನಡೆಸದೆ ಸರ್ಟಿಫಿಕೇಟ್ ಕೊಟ್ಟಿರುವಂತದ್ದು 4 ಕನ್ನಡಿಗರು ಕಂಡಂತಹ ಸಾವಿನ ವಿಚಾರವಾಗಿ ಯೋಗಿ ಸರ್ಕಾರ ಪೋಸ್ಟ್ ಮಾರ್ಟಮ್ ಮಾಡದೆ ಡೆತ್ ನೋಟ್ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದೆ. ಮರಣೋತ್ತರ ಪರೀಕ್ಷೆ ಮಾಡದೆ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದು. ಸೊ ಒಟ್ಟಾರೆಯಾಗಿ ಸಾಕಷ್ಟು ಕುತೂಹಲ, ಗೊಂದಲ, ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಅರುಣ್ ಕೋರ್ಪಡೆ, ಮಹಾದೇವಿ, ಜ್ಯೋತಿ, ಮೇಘ 4 ಮೃತಪಟ್ಟಿದ್ರು. ಮೃತರ ಸಂಬಂಧಿಗಳ ವಾಟ್ಸ್ಆಪ್ಗೆ ಡೆತ್ ನೋಟ್ ಸರ್ಟಿಫಿಕೇಟ್ ಬಂದಿದೆ. ಸೆಂಟ್ರಲ್ ಹಾಸ್ಪಿಟಲ್ ಪ್ರಯಾಗ್ರಾಜ್ ಮಹಾಕುಂಭ ಹೆಸರಿನಲ್ಲಿ ಸರ್ಟಿಫಿಕೇಟ್ ಬಂದಿದೆ. ಮರಣೋತ್ತರ ಪರೀಕ್ಷೆಯನ್ನ ನಡೆಸದೆ ಡೆತ್ ಸರ್ಟಿಫಿಕೇಟ್ ಅನ್ನ ನೀಡ್ತಾ ಯುಪಿ ಸರ್ಕಾರ. ಬೆಳಗಾವಿಯಲ್ಲಿ ಜಿಲ್ಲಾಡಳಿತದಿಂದ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗಿತ್ತು. 4 ಜನರ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಬಳಿಕ ಶವ ಹಸ್ತಾಂತರವನ್ನ ಜಿಲ್ಲಾಡಳಿತ ಮಾಡಿತ್ತು. ಯುಪಿ ಸರ್ಕಾರ ಮರಣೋತ್ತರ ಪರೀಕ್ಷೆಯನ್ನೇ ನಡೆಸಿಲ್ಲ. ಇದ್ದಕ್ಕಿದ್ದ ಹಾಗೆ ಈಗ ಅವರ ವಾಟ್ಸಪ್ಗೆ ಡೆತ್ ನೋಟ್ ಸರ್ಟಿಫಿಕೇಟ್ ಬಂದಿದೆ ಅಂತಂದ್ರೆ ಸೊ ಪ್ರಮುಖವಾಗಿ ಒಂದ್ ರೀತಿ ಶಾಕ್. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಪ್ರಯಾಗ್ರಾಜ್ ಕುಂಭಮೇಳದ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ 4 ಮೃತದೇಹ ಬಂದು ಮರಣೋತ್ತರ ಪರೀಕ್ಷೆಯನ್ನ ರಾಜ್ಯದಲ್ಲೇ ನಡೆಸಿ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿತ್ತು. ಆದ್ರೆ ಈಗ ಅವರ ಕುಟುಂಬಸ್ಥರಿಗೆ ವಾಟ್ಸ್ಆಪ್ಗೆ ಡೆತ್ ನೋಟ್ ಸರ್ಟಿಫಿಕೇಟ್ ಬಂದಿದೆ, ಅದು ಕೂಡ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಿಂದ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಹೌದು ರೂಪ, ಪ್ರಯಾಗ್ರಾಜ್ ಕಾಲ್ತುಳಿತ ಪ್ರಕರಣದಲ್ಲಿ 4 ಸಾವು ಆಗಿತ್ತು. ಇದಾದ ಬಳಿಕ ಈಗ ಅವರನ್ನ ಮರಣೋತ್ತರ ಅಂದ್ರೆ ಜಿಲ್ಲಾಡಳಿತದಿಂದ ಮರಣೋತ್ತರಕ್ಕೆ ಒಳಪಡಿಸಿ ಆದ ನಂತರ ಶವವನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿತ್ತು. ಅದಾದ ಬಳಿಕ ಈಗ ಯುಪಿ ಸರ್ಕಾರದಿಂದ ಪ್ರಯಾಗರಾಜ ಅಂತ ಇರ್ತಕ್ಕಂಥ ಪ್ರಯಾಗರಾಜ ಕುಂಭ ಅಂತ ಇರ್ತಕ್ಕಂಥ ಹಾಸ್ಪಿಟಲ್ ನಿಂದ ಡೆತ್ ಸರ್ಟಿಫಿಕೇಟ್ ಅವರು ವಾಟ್ಸ್ಆಪ್ಗೆ ಬಂದಿರತಕ್ಕಂಥದ್ದು. ಆದ್ರೆ ಈಗ ಯುಪಿ ಸರ್ಕಾರ ಯಾವುದೇ ರೀತಿಯಾದಂತಹ ಮರಣೋತ್ತರ ಪರೀಕ್ಷೆ ನಡೆಸದೆ ಡೆತ್ ಸರ್ಟಿಫಿಕೇಟ್ ನೀಡಿದೆ. ಇದು ಯಾವ ರೀತಿಯಾಗಿ ನೀಡಿದೆ ಅನ್ನೋದನ್ನ ಈಗ ಜಿಲ್ಲಾಡಳಿತ ಅದರ ಬಗ್ಗೆ ಯಾವುದೇ ರೀತಿಯಾಗಿ ಅಂತ ಹೇಳುತ್ತೆ ಅಂತ ನೋಡ್ಬೇಕಾಗಿದೆ. ಇದಲ್ಲದೆ ಈಗ ಬೆಳಗಾವಿಯಲ್ಲಿ ಜಿಲ್ಲಾಡಳಿತ ಇದೆ, ಈಗ ಮರಣೋತ್ತರ ನಡೆಸಿರ್ತಕ್ಕಂಥದ್ದು. ಆದ್ರೆ ಇಲ್ಲೇ ಅಂದ್ರೆ ಇದೇ ಮರಣೋತ್ತರ ನಡೆಸಿದ್ದಾರೆ ಅದೇ ಆಸ್ಪತ್ರೆಯಿಂದ ಈಗ ಅವ್ರಿಗೆ ಅಂದ್ರೆ ಡೆತ್ ಸರ್ಟಿಫಿಕೇಟ್ ನೀಡಬೇಕಾಗಿರುತ್ತೆ. ಆದ್ರೆ ಯುಪಿ ಸರ್ಕಾರ ಯಾವ ರೀತಿಯಾಗಿ ಈಗ ತರಾತುರಿಯಲ್ಲಿ ಅವರು ವಾಟ್ಸ್ಆಪ್ ಗ್ರೂಪ್ಗೆ ಅಂದ್ರೆ ಈ ರೀತಿಯಾಗಿ ಡೆತ್ ಸರ್ಟಿಫಿಕೇಟ್ ಬಿಟ್ಟಿದೆ ಅಂತ ನೋಡ್ಬೇಕಾಗಿದೆ ರೂಪ. ಮತ್ತೊಂದೇನಪ್ಪಾ ಅಂದ್ರೆ 3-4 ಜನ ಮಾತ್ರ ಸತ್ತಿಲ್ಲ, 30ಕ್ಕೂ ಹೆಚ್ಚು ಜನ ಅಲ್ಲಿ ಸತ್ತಿರುವಂತದ್ದು. ಸೊ ಎಲ್ರಿಗೂ ಡೆತ್ ನೋಟ್
ಕೋಡ್ ತರಾತುರಿಯಲ್ಲಿ ನೀಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾದಂತ ಪ್ರೋಸೆಸ್ ಆಗಿರ್ಬೋದಾ, ಅಥವಾ ಮತ್ತೊಂದೇನಪ್ಪಾ ಅಂತಂದ್ರೆ ಸದ್ಯದ ಮಟ್ಟಿಗೆ ಯಾವುದು ಕೂಡ ಬಾಕಿ ಉಳಿಸ್ಕೊಳ್ಳೋ ಹಾಗಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಈ ಡೆತ್ ಸರ್ಟಿಫಿಕೇಟ್ ಈಗ ಬಂದಿರುವಂತದ್ದು ಹಳೆಯ ಕೆಲವೊಂದಿಷ್ಟು ಪ್ರಕರಣಗಳಾಗಿರ್ಬೋದು, ಹಾಗೆ ಆಸ್ಪತ್ರೆಯಲ್ಲಿ ನಡೆಯುವಂತ ಅವ್ಯವಸ್ಥೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರಶ್ನೆ ಹುಟ್ಟಾಕುತ್ತೆ ಮಂಜುನಾಥ್.